ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರೋದನ್ನ ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ನಮ್ಮ ಪಾಲಿನ ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆಗೆ ಹಂಚೋದನ್ನ ನಾವು ನೋಡ್ತಾ ಇದ್ದೀವಿ. ನಮಗೆ ಎಲ್ಲಾ ವಿಚಾರಗಳಲ್ಲೂ ಅನ್ಯಾಯ ಆಗ್ತಾ ಇದೆ. ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಇಡುವಂತಹ ಅನಿವಾರ್ಯ ಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಸಂಸದ ಡಿ.ಕೆ. ಸುರೇಶ್ ಅವರು ನೀಡಿದ್ದಾರೆ ಅಂತ ಹೇಳಲಾಗಿರುವ ಈ ಹೇಳಿಕೆಯನ್ನ ಮುಂದಿಟ್ಕೊಂಡು ಬಿಜೆಪಿಯ ನಾಯಕರು ಭಾರಿ ಗದ್ದಲವನ್ನ ಎಬ್ಬಿಸ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ಅವರ ಹೇಳಿಕೆಯಲ್ಲಿ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥ 2 ಪದಗಳು ಮಾತ್ರ ಇರೋದಲ್ಲ, ಅದರಲ್ಲಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ, ನಮ್ಮ ಪಾಲಿನ ಅಭಿವೃದ್ಧಿಯ ಹಣ, ನಮಗೆ ಎಲ್ಲ ವಿಚಾರಗಳಲ್ಲೂ ಅನ್ಯಾಯ, ಹಿಂದಿ ಪ್ರದೇಶದ ಜನರು ಹೇರ್ತಾ ಇದ್ದಾರೆ, ಇಂಥ ಮೊದಲಾದ ಪದಗಳು ಇವೆ. ಆದರೆ ಅವುಗಳನ್ನೆಲ್ಲ ಹೊರಗಿಟ್ಟು 2 ಪದಗಳನ್ನಷ್ಟೇ ಆರಿಸಿಕೊಂಡು ಅದನ್ನ ಡಿ.ಕೆ. ಸುರೇಶ್ ಅವರ ವಿರುದ್ಧ ಬಳಸೋದಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನ ಇಟ್ಕೊಂಡು ಚರ್ಚೆ ಆಗ್ಬೇಕಾಗಿರೋದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಅನ್ಯಾಯಗಳು. ಆದ್ರೆ ಅದ್ರ ಬಗ್ಗೆ ಈ ಬಿಜೆಪಿ ನಾಯಕರು ತುಟಿ ಬಿಚ್ಚದೆ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥ 2 ಪದಗಳನ್ನಷ್ಟೇ ಬಳಸ್ಕೊಂಡು ವಿಷಯಾಂತರ ಮಾಡೋದಿಕ್ಕೆ ಹೊರಟಿದ್ದಾರೆ. ದೇಶ ಒಡೆಯುವ ಮಾತುಗಳನ್ನ ಯಾರೇ ಆಡಿದ್ರು ಅದನ್ನ ಕಠಿಣ ಶಬ್ದಗಳಲ್ಲಿ ಖಂಡಿಸಲೇಬೇಕು. ಅದಕ್ಕೆ ನೇರ ಅಥವಾ ಪರೋಕ್ಷವಾಗಿ ಯಾರಾದ್ರೂ ಕೊಡುಗೆಗಳನ್ನ ನೀಡ್ತಾ ಇದ್ರೆ ಅವರನ್ನ ನಾವು ಸಂಘಟಿತವಾಗಿ ಎದುರಿಸಲೇಬೇಕು. ಇದರಲ್ಲಿ 2 ಮಾತಿಲ್ಲ. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾರತದಿಂದ ದಕ್ಷಿಣದ ರಾಜ್ಯಗಳನ್ನ ಪ್ರತ್ಯೇಕಗೊಳಿಸುವ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಅಂತ ಆರೋಪ ಮಾಡ್ತಾ ಬಂದಿದ್ದಾರೆ. ಅದರಿಂದ ಯಾವ ನೀತಿಗಳಿಂದ ರಾಷ್ಟ್ರ ವಿಭಜನೆಯ ಅಪಾಯ ಇದೆಯೋ ಆ ನೀತಿಗಳನ್ನು ನಾವು ವಿರೋಧಿಸುವ ಮೂಲಕನೇ ದೇಶ ವಿಭಜನೆಯನ್ನ ತಡಿಬೇಕು. ಆ ನೀತಿಯ ಹಿಂದೆ ಎಂಥ ಶಕ್ತಿ ಇದ್ರೂ ಕೂಡ ಅವರನ್ನ ನಾವು ವಿರೋಧ ಮಾಡಲೇಬೇಕು. ಭಾರತದ ಒಕ್ಕೂಟ ವ್ಯವಸ್ಥೆಯ ಸಂರಚನೆಯನ್ನೇ ದುರ್ಬಲಗೊಳಿಸಿ ರಾಜ್ಯಗಳ ಭಾಷೆ ಸಂಸ್ಕೃತಿಯ ಮೇಲೆ ನಡೆಯುವಂತಹ ದಾಳಿಗಳು ಇಂಥ ವಿಭಜನೆಗಳನ್ನ ಹುಟ್ಟುಹಾಕುವಂತ ಸಾಧ್ಯತೆಗಳಿರುತ್ತವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಗ್ರಸ್ಥಾನದಲ್ಲಿರುವಂತಹ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಉತ್ತರ ಭಾರತವನ್ನ ಹೇರುವ ಪ್ರಯತ್ನದ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಅಸಮಾಧಾನವನ್ನ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಜಿಎಸ್ಟಿ ಹೇರಿಕೆಯ ಬಳಿಕ ರಾಜ್ಯಗಳ ತೆರಿಗೆ ಹಣದ ಪಾಲನ ಕೂಡ ಕೇಂದ್ರ ಸರ್ಕಾರ ಕಬಳಿಸ್ತಾ ಇದೆ. ರಾಜ್ಯಗಳಿಗೆ ನೀಡಬೇಕಾಗಿರುವಂತಹ ಪರಿಹಾರ ಹಣವನ್ನ ಕೂಡ ಕೇಂದ್ರ ನೀಡ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ದಕ್ಷಿಣ ಭಾರತದ ರಾಜ್ಯಗಳದ್ದಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಕೇಂದ್ರ ಸರ್ಕಾರದ ಮೇಲೆ ಇದೇ ಆರೋಪವನ್ನು ಹೊರಿಸ್ತಾ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಕೇರಳದ ಕತ್ತಿಸುತ್ತಾ ಇದೆ ಅಂತ ಕೇರಳ ವಿಧಾನಸಭೆ ಶುಕ್ರವಾರ ನಿರ್ಣಯವೊಂದನ್ನು ಅಂಗೀಕರಿಸಿದೆ. ದಕ್ಷಿಣ ಭಾರತದ ರಾಜ್ಯಗಳು ಶಿಕ್ಷಣ, ಆರೋಗ್ಯ ಅಂತ ಹಣವನ್ನ ವ್ಯಯಿಸ್ತಾ ಇದ್ರೆ ಉತ್ತರ ಭಾರತದ ರಾಜ್ಯಗಳು ಕೋಟ್ಯಾಂತರ ರೂಪಾಯಿಗಳನ್ನ ಮಂದಿರ, ಪ್ರತಿಮೆಗಳಿಗೆ ಸುರಿತಾ ಇದೆ. ಸಹಜವಾಗಿಯೇ ಉತ್ತರ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿತಾ ಇದೆ. ಅವ್ರು ಮಾಡುವಂತಹ ಪ್ರಮಾದಗಳಿಗೆ ದಕ್ಷಿಣದ ರಾಜ್ಯಗಳು ದಂಡ ಪಾವತಿ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ದಕ್ಷಿಣದ ರಾಜ್ಯಗಳ ಪಾಲನ್ನ ಕಿತ್ತು ಉತ್ತರ ಭಾರತವನ್ನ ಸಲಹೋದಿಕ್ ಮುಂದಾಗಿರೋದು ಸಹಜವಾಗಿಯೇ ದಕ್ಷಿಣದ ರಾಜ್ಯಗಳನ್ನ ಆಕ್ರೋಶಕ್ಕೀಡು ಮಾಡಿದೆ. ಇದಷ್ಟೇ ಅಲ್ಲ, ಈಗಾಗಲೇ ದಕ್ಷಿಣದ ರಾಜ್ಯಗಳು ಪ್ರಾದೇಶಿಕ ಭಾಷೆಯ ಜೊತೆಗೆ ಇಂಗ್ಲಿಷ್ ಅನ್ನ ಕೂಡ ತಮ್ಮದಾಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡ್ತಾ ಇವೆ. ಈ ಪ್ರಾದೇಶಿಕ ಭಾಷೆಗಳ ಮೇಲೆ ಹಿಂದಿಯನ್ನ ಹೇರುವಂತಹ ಪ್ರಯತ್ನ ನಡೀತಾ ಇದೆ. ಕರ್ನಾಟಕದ ಲಾಭದಲ್ಲಿರುವಂತಹ ಬ್ಯಾಂಕ್ಗಳನ್ನ ಉತ್ತರ ಭಾರತದ ನಷ್ಟದಲ್ಲಿರುವಂತಹ ಬ್ಯಾಂಕ್ಗಳ ಜೊತೆಗೆ ವಿಲೀನಗೊಳಿಸಿ ಅಲ್ಲೆಲ್ಲ ಹಿಂದಿ ಭಾಷಿಗರನ್ನ ತುಂಬಿಸಲಾಗ್ತಾ ಇದೆ. ಇಲ್ಲಿನ ಸಹಕಾರಿ ಸಂಸ್ಥೆಗಳನ್ನ ಕೂಡ ವಿಲೀನದ ಹೆಸರಲ್ಲಿ ಕೇಂದ್ರ ನಿಯಂತ್ರಣ ಮಾಡೋದಿಕ್ಕೆ ಹೊರಟಿದೆ. ಕರ್ನಾಟಕವು ಸೇರಿದಂತೆ ದಕ್ಷಿಣದ ರಾಜ್ಯಗಳನ್ನ ಉತ್ತರ ಭಾರತೀಯರು ನಿಯಂತ್ರಿಸೋದಿಕ್ಕೆ ಯತ್ನಿಸ್ತಾ ಇರುವಾಗ ಅದರ ವಿರುದ್ಧ ಪ್ರತಿರೋಧ ವ್ಯಕ್ತವಾಗೋದು ಸಹಜ. ಉತ್ತರ ದಕ್ಷಿಣದ ನಡುವಿನ ಅಂತರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋದು ಇದೇ ಕಾರಣದಿಂದಾನೆ. ಕೇಂದ್ರ ಸರ್ಕಾರ ತನ್ನ ಹೇರಿಕೆಯನ್ನ, ಸರ್ವಾಧಿಕಾರವನ್ನ ದಕ್ಷಿಣದ ರಾಜ್ಯಗಳ ಮೇಲೆ ಹೀಗೆ ಮುಂದುವರೆಸಿದ್ರೆ ದಕ್ಷಿಣದ ಜನರು ಪ್ರತ್ಯೇಕ ರಾಷ್ಟ್ರವನ್ನ ಕೇಳುವಂತಹ ಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂತಹ ಆತಂಕವನ್ನ ಯಾರಾದ್ರೂ ವ್ಯಕ್ತಪಡಿಸಿದ್ರೆ ಆ ಆತಂಕದ ಹಿಂದಿರುವಂತಹ ದೇಶದ ಮೇಲಿನ ಕಾಳಜಿ ನಮಗೆ ಮುಖ್ಯ ಆಗಬೇಕು. ಮತ್ ಅಂಥದೊಂದು ಆತಂಕಕ್ಕೆ ದೇಶವನ್ನ ತಳ್ಳಿರುವಂತಹ ಈ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಬೇಕು. ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡಿದವ್ರು ಬಾಯಿ ಮುಚ್ಚಿಸೋದಿಕ್ಕೆ ಪ್ರತ್ಯೇಕ ರಾಷ್ಟ್ರದ ಪದ ಬಳಕೆಯನ್ನು ಮುಂದಿಡ್ತಾ ಇರುವಂತಹ ಈ ಬಿಜೆಪಿಯ ನಾಯಕರು ಈ ದೇಶವನ್ನ ಹಿಂದೂ ರಾಷ್ಟ್ರವಾಗಿಸೋದಿಕ್ಕೆ ಹವಣಿಸ್ತಾ ಇರುವಂತಹ ದೇಶ ವಿರೋಧಿಗಳ ಜೊತೆಗೆ ಚಕ್ಕಂದ ಆಡ್ತಾ ಇರೋದು ಗುಟ್ಟಾಗಿ ಏನಿಲ್ಲ. ಹಿಂದೂ ರಾಷ್ಟ್ರ ನಿರ್ಮಾಣ ಅನ್ನೋದು ಅಂತಿಮವಾಗಿ ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಇನ್ನೊಂದು ಮುಖಾನೇ ಆಗಿದೆ. ಪಂಜಾಬಿನ ಜನರು ಖಾಲಿಸ್ತಾನ ರಾಷ್ಟ್ರ, ಕಾಶ್ಮೀರಿಗಳು ಪ್ರತ್ಯೇಕ ಕಾಶ್ಮೀರ, ಈಶಾನ್ಯ ಉಗ್ರವಾದಿಗಳು ಪ್ರತ್ಯೇಕ ಈಶಾನ್ಯ ರಾಷ್ಟ್ರ ಕೇಳೋದು ರಾಷ್ಟ್ರದ್ರೋಹಾನೇ ಆಗಿದ್ರೆ, ಉಗ್ರ ಹಿಂದುತ್ವವಾದಿಗಳು ಹಿಂದೂ ರಾಷ್ಟ್ರವನ್ನ ಪ್ರತಿಪಾದಿಸೋದು ಕೂಡ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಅದು ರಾಷ್ಟ್ರದ್ರೋಹಾನೇ ಆಗಿದೆ.
ಹಿಂದೂ ಧರ್ಮದ ಹೆಸರಲ್ಲಿ ರಾಷ್ಟ್ರ ವಿರೋಧಿ ಹೇಳಿಕೆಯನ್ನ ನೀಡಿದಾಗ ಅದಕ್ಕೆ ಕುಮ್ಮಕ್ಕು ನೀಡುವ ಅಥವಾ ಮೌನವಾಗಿ ಅದನ್ನು ಬೆಂಬಲಿಸುವಂತಹ ನಾಯಕರು, ನಮ್ಮ ನಾಡು ನುಡಿಗೆ ಅನ್ಯಾಯ ಆದಾಗ, ನಮ್ಮ ರಾಜ್ಯಕ್ಕೆ ಸೇರ್ಬೇಕಾದಂತಹ ತೆರಿಗೆ ಹಣ ಸೇರದೆ ಇದ್ದಾಗ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅದರಲ್ಲಿ ರಾಷ್ಟ್ರದ್ರೋಹವನ್ನ ಹುಡುಕುವಂಥದ್ದು ವಿಪರ್ಯಾಸನೇ ಸರಿ. ಕನ್ನಡಿಗರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಹಿಂದಿ ಭಾಷಿಕರಿಗೆ ಮಂಡಿ ಇರುವಂತಹ ರಾಜ್ಯದ ಬಿಜೆಪಿ ನಾಯಕರು ನಾಡದ್ರೋಹಿಗಳು ಮಾತ್ರ ಅಲ್ಲ, ಈ ಮೂಲಕ ಪ್ರತ್ಯೇಕ ರಾಷ್ಟ್ರವಾದಕ್ಕೆ ಇನ್ನಷ್ಟು ಎಣ್ಣೆ ಸುರಿತಾ ಇದ್ದಾರೆ. ದಕ್ಷಿಣ ಭಾರತಕ್ಕೆ ಆಗ್ತಾ ಇರುವಂತಹ ಘೋರ ಅನ್ಯಾಯಗಳನ್ನ ತಡೆದು ಈ ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸೋದು ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ತುರ್ತು ಅಗತ್ಯ ಆಗಿದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.